ಮಸ್ಕಿ ಕ್ಷೇತ್ರದ ಸುತ್ತಮುತ್ತಲಿನ ಸಾವಿರಾರು ಎಕರೆ ಜಮೀನಿಗೆ ನೀರುಣಿಸುವ ಮಾರಲ್ದಿನ್ನಿ ಡ್ಯಾಂ ಎಂದೇ ಕರೆಯಿಸಿಕೊಳ್ಳುವ ಮಸ್ಕಿನಾಲಾ ಜಲಾಶಯ ಸಂಪೂರ್ಣ ತುಂಬಿರುವುದರಿಂದ ಮಸ್ಕಿಯ ಮಾಜಿ ಶಾಸಕ, ಜನಮನದ ಶಾಶ್ವತ ಶಾಸಕ ಪ್ರತಾಪಗೌಡ ಪಾಟೀಲರು ರೈತರ ಬದುಕು ಹಸಿರಾಗಲಿ ಎಂದು ಅನ್ನದಾತನ ಉಸಿರಾದ ಗಂಗಾ ಮಾತೆಗೆ ಬಾಗಿನ ಅರ್ಪಿಸಿ ರೈತರ ಬದುಕು ಹಸನಾಗಲಿ ಎಂದು ಮನದುಂಬಿ ಹರಸಿದರು. ನಂತರ ಮಸ್ಕಿ ಮಂಡಲ ಬಿಜೆಪಿಯ ಅಧ್ಯಕ್ಷರಾಗಿರುವ ಶರಣಬಸಯ್ಯ ಸ್ವಾಮಿ ಸೊಪ್ಪಿಮಠರನ್ನು ಮೊದಲುಗೊಂಡು ರೈತ ಮಹಿಳೆಯರೊಂದಿಗೆ ಗದ್ದೆಗಿಳಿದು ಭತ್ತದ ಸಸಿ ನಾಟಿ ಮಾಡುವ ಮೂಲಕ ಇಳಿ ವಯಸ್ಸಿನಲ್ಲೂ ಯುವಕರನ್ನು ನಾಚಿಸುವ ಉತ್ಸಾಹ ಕುಂದಿಲ್ಲವೆಂಬುದನ್ನು ಸಾಬೀತುಪಡಿಸಿದರು. ಅಧಿಕಾರ ಇದ್ದರೂ ಇರದಿದ್ದರೂ ರೈತರ, ಬಡವರ, ಯುವಕರ, ದೀನ ದಲಿತರ, ಮಹಿಳೆಯರ, ಶೋಷಿತರ ಪರ ಮಿಡಿಯುವ ಮನಸ್ಸಿನ ಪ್ರತಾಪಗೌಡ ಪಾಟೀಲರ ಚಲನಶೀಲ ವ್ಯಕ್ತಿತ್ವ ಕಂಡು ನೆರೆದ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಪ್ರಸಂಗ ಅವರ ಸದಾಕಾಲ ಜನಪರವಾಗಿರುವ ಒಲವು ನಿಲುವುಗಳನ್ನು ನೆನಪಿಸುತ್ತಿತ್ತು. ಈ ಸಂದರ್ಭದಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ರೈತರು, ಭಾರತೀಯ ಜನತಾ ಪಕ್ಷದ ಅಸಂಖ್ಯಾತ ಮುಂಚೂಣಿಯ ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ದರು.